ಒಬ್ಬ ಸಿದ್ದರಾಮಯ್ಯನವ್ರ ಮಾತಿಗೆ ಅಲ್ಪ ಸ್ವಲ್ಪ ಬೆಲೆ ಇರಬಹುದು. ಇನ್ನು ಬೇರೆ ಪುಣ್ಯಾತ್ಮರಿದ್ದಾರೆ, ಇವ್ರಿಗೇನು ಮೂರ್ಖಾಸ್ಗೂ ಬೆಲೆ ಇಲ್ಲ. ಸಿಟಿ ರವಿ ಅವರ ಪ್ರಕರಣದಲ್ಲಿ ಬಿಜೆಪಿ ಸುಳ್ಳು ಹೇಳ್ತಾ ಇದೆ. ಒಂದು ಸಿಟಿ ರವಿ ಪ್ರಕರಣ ನಮ್ಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಆ ಪ್ರಕರಣ ಸಭಾಪತಿಗಳಿಗೆ ಸಂಬಂಧಪಟ್ಟಿದೆ. ಮೇಲ್ಮನೆಯಲ್ಲಿ ಸಭಾಪತಿಗಳು, ಕೆಳಮನೆಯಲ್ಲಿ ಸಭಾ ಅಧ್ಯಕ್ಷರು, ಇವರು ಕೊಡಬೇಕಾದಂಥ ರೂಲಿಂಗು ಅವ್ರು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಅತಿರೇಕವಾಗಿ ಮಾತನಾಡೋ ಜೊತೆಗೆ ಅದೇನು ಮಾಡಬೇಕು ಎತ್ತಾಗಬೇಕು ಅಂತ ಅಂದ್ಬಿಟ್ಟು ಸಭಾಪತಿಗಳ ಮೇಲೆ ತೀರ್ಮಾನ ಮಾಡ್ತಾರೆ. ಸಭಾಪತಿಗಳು ಅವ್ರು ತೀರ್ಮಾನ ಕೊಟ್ಟಾದ್ಮೇಲೆ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ. ಆದರೆ ಸಿಟಿ ರವಿ ಅವ್ರನ್ನ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡೆಸ್ಕೊಂಡ್ರಲ್ಲ 8-10 ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಬದುಕಿದೆಯಾ ಅಂತ ಯಾರಾದರೂ ಹೇಳ್ತಾರ? ಸಿಟಿ ರವಿಯೇ ಅಲ್ಲ, ಆತನು ಒಬ್ಬ MLC. ಯಾರಿಗೂ ಇದ್ದಿಲ್ದಿರ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನ ಯಾವ ರೀತಿ ನೀವು ತೋರಿಸ್ತಾ ಇದ್ದೀರಾ ಅಂತ ಗೊತ್ತಿದೆ. ಅವತ್ತೇನಾದ್ರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರೆ ಅವ್ರ ಜೊತೆಲಿ ಫಾಲೋ ಮಾಡದೆ ಹೋಗಿದ್ರೆ ಸಿಟಿ ಅವ್ರ ಗತಿ ಏನಾಗ್ತಾ ಇತ್ತು ಅನ್ನೋದು ನೀವೇ ಕೂಡ ಈಗಾಗಲೇ ಯೋಚನೆ ಮಾಡಿದ್ದೀರಿ. ಆದ್ರಿಂದ ಇದನ್ನ ಅನಾವಶ್ಯಕವಾಗಿ ಇವರು ಬಣ್ಣ ಕಟ್ಟೋ ಕೆಲಸ ಮಾಡೋದು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸವನ್ನ ತುಂಬೋದಕ್ಕೆ, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡಿದ್ರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, ದಯಮಾಡಿ ನೀವು ಒಂದ್ಸಾರಿ ಹಳೆಯ ಉತ್ತರ ಪ್ರದೇಶಕ್ಕೂ ಇವತ್ತಿನ ಉತ್ತರ ಪ್ರದೇಶಕ್ಕೂ, ಹಳೆಯ ಮಧ್ಯಪ್ರದೇಶಕ್ಕೂ ಇವತ್ತಿನ ಮಧ್ಯಪ್ರದೇಶಕ್ಕೂ, ಹಳೆಯ ಬೇರೆ ಬೇರೆ ರಾಜ್ಯಗಳಿಗೆ ಛತ್ತೀಸ್ಗಢಕ್ಕೆ ಹೋಗ್ಲಿ, ಜಾರ್ಖಂಡ್ಗೆ ಹೋಗ್ಲಿ, ಬೇರೆ ಬೇರೆ ಅರುಣಾಚಲ ಪ್ರದೇಶಕ್ಕೆ ಹೋಗ್ಲಿ, ಎಲ್ಲಾ ಕಡೆಯಲ್ಲೂ ಕೂಡ ಯಾವ ರೀತಿ ಕೆಲಸ ಆಗ್ತಾ ಇದೆ ಅದ್ರ ಬಗ್ಗೆ ಚಿಂತನೆ ಮಾಡ್ರಿ. ಅಂದ್ರೆ ಕ್ಯಾಬಿನೆಟ್ ಬೇರೆ ಬದಲೆ ಅನ್ಕೊಂಡು ಖಾಲಿ ಮಾಡಿಕೊಂಡು ಖಜಾನೆನ ಎಲ್ಲ ಒಂದ್ ಕಡೆ ಜನರನ್ನ ಎಲ್ಲ ತಪ್ಪು ದಾರಿಗೆ ಎಳಿತಕ್ಕಂಥದ್ದು ಇದು ಸಮಂಜಸವಾದದಲ್ಲ. ಇದು ನಿಮಗೆ ಶೋಭೆ ತರೋದು ಅಲ್ಲ. ಸಭಾಪತಿಗಳು ಇದು ಮುಗಿದ ಅಧ್ಯಾಯ ಅಂತ ಇವತ್ತು ಬೆಳಗ್ಗೆ ಹೇಳಿದ್ರೆ ಈಗಲೂ ಹೇಳಿದ್ರು. ಹಾಗಿರೋದ್ರಿಂದ ಸಭಾಪತಿಗಳಲ್ಲ ರಾಮವ್ರೆ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಒಬ್ಬ ಹಿರಿಯ ಸಚಿವರು, ಅವ್ರು ಏನ್ ಹೇಳಿದ್ರು, ಅವರೇ ಹೇಳಿದ್ರು ಇದರ ಅಂತ್ಯ ಮಾಡಬೇಕಾಯ್ತದೆ. ಅದಲ್ಲಿ ನಡೆದಿರೋ ನಡವಳಿಕೆ ಏನಾಗಿದೆ ಎತ್ತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಬೆಳೆಸೋ ಸರಿಯಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಇವ್ರಿಗೇನಾಗಿದೆ, ಬೇರೆ ದಾರಿ ಇಲ್ಲ, ಮುಖ ಇಲ್ಲ, ಯಾವ ರೀತಿ ಜನಗಳ ಹತ್ರ ಹೋಗೋ ಬೇರೆ ಇದೇ ಇಲ್ಲ. ಹಾಗಾಗಿ ಈ ರೀತಿಯಾದ ಒಂದು ರೀತಿ ಹಳ್ಳಿಗಾಡಿನಲ್ಲಿ ಬೊಂಬೈ ನೋಡಿ, ಕಲ್ಕಟ್ಟ ನೋಡಿ, ಅದ್ ನೋಡಿ ಅಂತ ಹೇಳ್ಬಿಟ್ಟು ಬಯಲಾಟದ ಬೊಂಬೆ ಆಟ ಆಡ್ತಾರಲ್ಲ, ಆ ರೀತಿಯಾಗಿ ಜನರನ್ನ ಒಂದು ರೀತಿ ದಾರಿ ತಪ್ಪಿಸ್ತಕ್ಕಂಥ ಪಾಪದ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಒಂದು ಟರ್ಮಿನಲ್ ಆಗ್ತಕ್ಕಂಥದ್ದು ನನಗೆ ನೋವಿನ ಸಂಗತಿ. ದ್ವೇಷದ ರಾಜಕಾರಣ ಕರ್ನಾಟಕದಲ್ಲಿ 100ಕ್ಕೆ 100 ದ್ವೇಷದ ರಾಜಕಾರಣ ಆಗಿದೆ. ಪ್ರಾಯಶಃ ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನ ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗ್ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನ್ ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನ್ ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದ್ರೆ ಅದಕ್ಕೆ ಶಿಕ್ಷೆ ಆಗ್ಲಿ, ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ. ಆದ್ರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಸಿಟಿ ರವಿ ಪ್ರಕರಣ ಕೇಂದ್ರದ ಗಮನಕ್ಕೆ ತರ್ತೀನಿ ಅಂತ ಹೇಳಿ ಸಚಿವ ಪ್ರಧಾನಮಂತ್ರಿ ಕಂಪ್ಲೇಂಟ್ ಮಾಡಿ 1 ನಿಮಿಷ ತಾಳಿ, ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ಮೊದಲು ನಡವಳಿಕೆಯನ್ನ ನೀವು ಅರ್ಥ ಮಾಡ್ಕೊ. ಅದು ನಡವಳಿಕೆ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಹೇಗೋ ಭಾರತ ಸರ್ಕಾರದ ಬಿಲ್ ಅವ್ರ ಹಾಗೆ, ರಾಜ್ಯ ಹೈಕೋರ್ಟ್ ಹೇಗೋ ಇಲ್ಲಿಯ ಸಭಾಪತಿಗಳು, ಇಲ್ಲಿಯ ಇವರು ಯಾರು ಅಧ್ಯಕ್ಷರು ಅದೇ ರೀತಿಯಾಗಿ ಇರ್ತಾರೆ. ಅಲ್ಲಿಯ ನಡವಳಿಕೆಗಳಿಗೆ ಅವರೇ ಪೂರಕವಾದ ಸಂದೇಶವನ್ನು ಕೊಡಬೇಕಾದವರು. ಅವ್ರು ಏನ್ ಕೊಡ್ತಾರೋ ಅದಕ್ಕಿಂತ ತಪ್ಪಾಗಿದ್ರೆ ನಮ್ಗೇನು ತಪ್ಪು ಅಂತ ಒಪ್ಕೊಳ್ಳೋಣ. ಅದಕ್ಕೇನು ಶಿಕ್ಷೆ ಬೇಕೋ ಕಾನೂನು ಚೌಕಟ್ಟಿನಲ್ಲಿ ಕೊಡ್ಲಿ. ತಮ್ಮ ಪಕ್ಷದವರೇ ಒಬ್ಬ ಹಿರಿಯ ಸಚಿವರು ಇದನ್ನ ಅಂತ್ಯ ಮಾಡಿ ಅಂತ ಹೇಳಿದ್ರು ಕೂಡ ನೀವು ಬೇರೆ ಏನೋ ಮಾಡಕ್ಕಾಗ್ದಿರಾ, ಏನೇನೋ ಮಾಡಿ ಜನರ ತಪ್ಪಿಸತಕ್ಕಂಥದ್ದು ಸರಿಯಾದಲ್ಲ. ಇದು ನಿಮ್ಗೆ ಗೌರವ ತರೋದಲ್ಲ. ಥ್ಯಾಂಕ್ ಯು.